ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಫ್ರೈಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಗೊತ್ತಲ್ವಾ, ನಾನು ಎದ್ದಿದ ತಕ್ಷಣ ಬಾಗಿಲು ತೊಳೆದು ರಂಗೋಲಿ ಹಾಕೋದೆ ನನ್ನ ಫಸ್ಟ್ ಕೆಲಸ ಅಂತ. ಇವತ್ತು ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು. ಬಾಗಿಲು ತೊಳೆದಿದ್ದು ಸ್ವಲ್ಪ ಹೇಳೋದು ಲೇಟೇ ಆಯಿತು, ಬಾಗಿಲು ತೊಳೆದಿದ್ದು ಲೇಟೇ ಆಯಿತು. ಸ್ವಲ್ಪ ಲೇಟ್ ಆಗಿಬಿಟ್ರೆ ಹೇಳೋದು, ಟಿಫನ್ ಎಲ್ಲ ರೆಡಿ ಮಾಡಿ ಆಮೇಲೆ ಬಾಗಿಲು ತೊಳಿಬೇಕಾಗುತ್ತೆ. ಸ್ವಲ್ಪ ಬೇಗ ಇದ್ದರೆ ಫಸ್ಟು ಬಾಗಿಲೆಲ್ಲ ತೊಳೆದು ಆಮೇಲೆ ಟಿಫನ್ ಕೆಲಸಕ್ಕೆ ಹೋಗ್ತೀನಿ. ಇವತ್ತು ಟಿಫನ್ ಎಲ್ಲ ರೆಡಿ ಆಗಿದೆ. ಬಾಗಿಲು ತೊಳೆಯೋದಕ್ಕೆ ಬಂದೆ. ಬಾಗಿಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು 11ರಿಂದ 6 ಚುಕ್ಕಿ ಇಟ್ಟು ಈ ರಂಗೋಲಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರಂಗೋಲಿ ಒಂದು ವಿಡಿಯೋಲಿ ತೋರಿಸಿದ್ದೆ ಅನಿಸುತ್ತೆ, ತೋರಿಸಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ಈ ರಂಗೋಲಿ ತುಂಬ ಈಸಿಯಾಗಿ ಹಾಕ್ಬೋದು, ಹಾಗೆ ಬೇಗ ಆಗುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಈ ರಂಗೋಲಿ ಅಂತಲೇ ಅನಿಸುತ್ತೆ. ತುಂಬ ರಂಗೋಲಿ ಬರುತ್ತೆ ಅಂತ ಹೇಳಿದೆ. ಫ್ರೆಂಡ್ಸ್, ಒಂದೊಂದು ಸಾರಿ ಜ್ಞಾಪಕ ಬರೋಲ್ಲ, ಒಂಥರ ಬ್ಲಾಂಕ್ ಆಗಿಬಿಡುತ್ತೆ. ಯಾವ ರಂಗೋಲಿ ಹಾಕೋದು ಅಂತ ರಂಗೋಲಿ ಬುಕ್ ಎಲ್ಲೋ ಇಟ್ಟಿದ್ದೀನಿ, ಹುಡುಕಬೇಕು. ನೋಡಿದಾಗ ಜ್ಞಾಪಕ ಬರುತ್ತೆ ಈ ರಂಗೋಲಿ ಹಾಕೋದು ಅಂತ. ಇಲ್ಲಾಂದರೆ ಯಾವುದಾದ್ರೂ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕ್ಬೋದು. ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಹಾಕೋಷ್ಟು ಬೆಳಗ್ಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ, ಟೈಮು ಇರೋಲ್ಲ ಅಂತಲೇ ಹೇಳ್ಬೋದು. ಅಷ್ಟೊಂದು ಟೈಮ್ ಇರೋಲ್ಲ ಅಂದರೆ ಅದರಲ್ಲಿ ನೋಡಿ ಸರ್ಚ್ ಮಾಡಿ ಹಾಕೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಲ್ವಾ, ಕೆಲಸ ಎಲ್ಲ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಆ ಥರ ಮಾಡೋದಕ್ಕಾಗಲ್ಲ ಬೆಳಗಿನ ಟೈಮು. ಇದಾದರೆ ತುಂಬ ಈಸಿಯಾಗಿ ಹಾಕ್ಬಿಡ್ತೀನಿ, ತುಂಬಾ ಹಾಕ್ತೀನಿ ಈ ರಂಗೋಲಿ. ಅಟ್ಲೀಸ್ಟ್ ವಾರಕ್ಕೆ ಒಂದಿನ ಆದರೂ ಈ ರಂಗೋಲಿನ ಹಾಕಿರ್ತೀನಿ ಅಂತ ನನಗೆ ಅನಿಸ್ತಾ ಇದೆ. ಅಪ್ಪ, ಈ ರಂಗೋಲಿನ ಚೇಂಜ್ ಮಾಡಬೇಕು, ಬೇರೆ ಯಾವುದಾದ್ರೂ ಹಾಕಬೇಕು, ತುಂಬ ಹಾಕ್ತೀನಿ ಈ ರಂಗೋಲಿ ಅಂತ ನನಗೆ ಅನಿಸುತ್ತೆ. ಆದರೂ ತುಂಬ ಚೆನ್ನಾಗಿ ಕಾಣುತ್ತೆ, ಬೇಗನೂ ಹಾಕ್ಬೋದು ಅಂತ ಹಾಕ್ತೀನಿ ಅಷ್ಟೇ. ಕಲರ್ ಎಲ್ಲ ಹಾಕ್ಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕಲರ್ ಏನೂ ಹಾಕೋದಕ್ಕೆ ಹೋಗಲ್ಲ. ಹಾಗೆ ರಂಗೋಲಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ರಂಗೋಲಿ ಎಲ್ಲ ಹಾಕ್ಬಂದು ಕಾಫಿನೂ ಆಯಿತು. ಫ್ರೆಂಡ್ಸ್, ಈಗ ಇವತ್ತು ಚೆನ್ನ ಮಸಾಲ ಪೂರಿ ಮಾಡೋಣ ಅಂತ ರಾತ್ರಿನೇ ಕಾಳು ನೆನೆಸಿಟ್ಟಿದ್ದೆ. ಕಾಬೂಲ್ ಕಾಳನ್ನ ನೆನೆಸಿಟ್ಟಿದ್ದೆ. ಇವತ್ತು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಈ ಚೆನ್ನ ಮಸಾಲ ಮಾಡ್ತೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಮಾಡಬೇಕು ಅಂದರೆ ರಾತ್ರಿನೇ ನೆನೆಸಿಡಬೇಕು. ಅಕಸ್ಮಾತ್ ರಾತ್ರಿ ಡಿನ್ನರ್ಗೆ ಮಾಡ್ಕೊತೀವಿ ಅಂದರೆ ಬೆಳಗ್ಗೆನೇ ನೆನೆಸಿಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ಈ ಕಾಬೂಲ್ ಕಡಲೆನ ನೀರಲ್ಲಿ ಚೆನ್ನಾಗಿ ನೆನೆಸಿ ಇಡಲೇಬೇಕು. ಅದನ್ನು ನೆನೆಸೋದಕ್ಕೂ ಮುಂಚೆ ಚೆನ್ನಾಗಿ 2 ಸಾರಿ ವಾಶ್ ಮಾಡಿ ಆಮೇಲೆ ನೆನೆಸಿಡಬೇಕು. ನೆನೆಸಿಟ್ಟಿದ್ದಾದಮೇಲೆ ಆ ನೀರನ್ನು ಸಮೇತ ಹಾಕಿ ಬೇಯಿಸ್ಕೊಳ್ಬೇಕು. ಕುಕ್ಕರ್ಗೆ ಹಾಕಿ ಸ್ವಲ್ಪ ಆ ನೀರು ಹಾಕಿರ್ತೀವಲ್ವ, ಹೇಗೂ ಸಾಲಿಲ್ಲ ಅಂದರೆ ಇನ್ನು ಸ್ವಲ್ಪ ನೀರು ಹಾಕಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಒಂದು 3-4 ವಿಷಲ್ ಹಾಕ್ಸ್ಕೊಳ್ಬೇಕಾಗುತ್ತೆ. ಇದು ಕಾಳು ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು. ಕಾಳು ಯಾವ ಥರಪ್ಪ ಬೇಯಿಸ್ಬೇಕು ಅಂದರೆ, ಅದು ನಾವು ಕೈಯಲ್ಲಿ ಈ ಥರ ಇಸ್ಕಿದಾಗ ಆಲೂಗಡ್ಡೆ ಸ್ಮ್ಯಾಶ್ ಇರುತ್ತಲ್ವ, ಆಲೂಗಡ್ಡೆ ನಾವು ಪಲ್ಯಕ್ಕೆ ಇಸಗ್ದಾಗ ಯಾವ ಥರ ಆಗುತ್ತೆ, ಮ್ಯಾಶ್ ಮಾಡಿದಾಗ ಯಾವ ಥರ ಆಗುತ್ತೆ ಆ ಥರ ಆಗಬೇಕು. ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿರೋದು. ನೋಡಿದ್ರಲ್ವ ನಾನು ಹೇಗೆ ಬೇಯಿಸಿದ್ದೆ ಅಂತ. ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಕೊಬ್ಬರಿನ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ಮಸಾಲೆ ರೆಡಿ ಮಾಡ್ಕೊಂಡು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ರುಬ್ಬಿಟ್ಟು ಮಾಡಿದ್ರು ಅಂದರೆ ಗ್ರೈಂಡ್ ಮಾಡಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಈಗ 8 ಲವಂಗ ಹಾಕ್ಕೊಂಡಿದ್ದೀನಿ, ಒಂದು 2 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ, ಒಂದು 10ರಿಂದ ಒಂದು 15-20 ಕಾಳಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಣಸಿನ ಪೌಡ್ರ್ ಆದರೂ ಹಾಕ್ಬೋದು, ಅಂದರೆ ಚಿಲ್ಲಿ ಪೌಡ್ರ್ ಆದರೂ ಹಾಕ್ಕೊಬೋದು. ನಾನು ಹೇಗೋ ಗ್ರೈಂಡ್ ಮಾಡ್ತಿದ್ದೆ ಅಲ್ವಾ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಹಾಕಿದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಫ್ರೈ ಫ್ಯಾನನ್ನು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ, ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ಎಲ್ಲ ಕಾದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಅಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಫ್ರೆಂಡ್ಸ್, ಇದು ಒಣಮೆಣ್ಸಿನ್ಕಾಯಿಗಿಂತೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು ಅಂತ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. 2 ಹಾಕಿದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿರಲಿ ಅಂತ. ಈ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕಿದ್ದೀನಿ. ಕರಿಬೇವು ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಟೊಮೆಟೊ ಗ್ರೈಂಡ್ ಮಾಡೋದಕ್ಕಾದರೂ ಹಾಕ್ಬೋದು, ಇಲ್ಲ ಸಣ್ಣದಾಗಿ ಹಚ್ಚಿ ಈ ಥರ ಆದರೂ ಹಾಕ್ಬೋದು. ಗ್ರೈಂಡ್ ಮಾಡೋಕ್ಕೆ ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರೇವಿ ಎಲ್ಲ ಜಾಸ್ತಿ ಆಗುತ್ತೆ. ಜಾಸ್ತಿ ಗ್ರೇವಿ ಬೇಕು ಅಂದರೆ ಇನ್ನೂ 1-2 ಟೊಮೆಟೊ ಗ್ರೈಂಡ್ ಮಾಡಿ ಹಾಕ್ಕೊಬೋದು. ಇಲ್ಲಿ ರುಬ್ಬಿರೋದ್ರಿಂದ ಗ್ರೇವಿನೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಟೊಮೆಟೊನ ಹಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಫ್ರೈ ಮಾಡಾದಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಚೆನ್ನ ಮಸಾಲ ಹಾಕ್ತಾಯಿದ್ದೀನಿ. ಇದೆರಡನ್ನೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಫ್ರೈ ಮಾಡಾದಮೇಲೆ
ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸು ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡೋದು ತುಂಬಾ ಮುಖ್ಯ. ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀವೋ ಬೇಯಿಸ್ಕೊತೀವೋ ಚೆನ್ನ ಮಸಾಲ ಅಷ್ಟು ಟೇಸ್ಟಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ ಮಸಾಲೆನ ವೆಜಿಟೇಬಲ್ಸ್ನ ಎಲ್ಲ ಎಣ್ಣೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಎಣ್ಣೆಯಲ್ಲಿ ಅದು ಸರಿಯಾಗಿ ಫ್ರೈ ಮಾಡಿಲ್ಲ ಅಂದರೆ ಟೇಸ್ಟು ಅಷ್ಟರಲ್ಲೇ ಇರುತ್ತೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರಬೇಕು ಅಂದರೆ ಫಸ್ಟ್ ಆಫ್ ಆಲ್ ಈ ಮಸಾಲೆನ ವೆಜಿಟೇಬಲ್ಸ್ನ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ ಯಾವ ಥರ ಫ್ರೈ ಮಾಡ್ಕೊಳ್ಬೇಕು ಅಂದರೆ ನೋಡಿ ಈ ಥರ ಎಲ್ಲ ತಳ ಬಿಡ್ತಾ ಬರಬೇಕು. ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಈ ಮಸಾಲೆ ಎಲ್ಲ ತಳ ಬಿಟ್ಕೊಂಡು ಬರಬೇಕು. ಅದು ಸಪ್ರೇಟ್ ಆಗ್ತಾ ಇದೆ ನೋಡಿ, ಆ ಥರ ಆಗಬೇಕು. ಆ ತವಾಗೆ ಮೆತ್ಕೊಳ್ದೆ, ಫ್ರೈ ಫ್ಯಾನ್ಗೆ ಮೆತ್ಕೊಳ್ದೆ ನೋಡಿ ಈ ಥರ ಎಲ್ಲ ಸಪ್ರೇಟ್ ಆಗುತ್ತಲ್ಲ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಮಸಾಲೆನ ಎಣ್ಣೆಯಲ್ಲಿ ಫ್ರೈ ಮಾಡೋದು ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದರಲ್ಲೂ ಸ್ವಲ್ಪ ಮಸಾಲೆ ಇರುತ್ತಲ್ವ, ಅದಕ್ಕೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಟೇಸ್ಟ್ಗೆ ಕಾಳು ಬೇಯೋದಕ್ಕೂ ಉಪ್ಪು ಹಾಕಿರ್ತೀವಿ, ಈ ಮಸಾಲೆಗೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ಈಗ ಇದು ಕುದಿಯುವಾಗ ಬೇಯಿಸಿಟ್ಕೊಂಡಿರೋ ಅಂಥ ಕಾಬೂಲ್ ಕಡಲೆನ ಇದಕ್ಕೆ ಮಿಕ್ಸ್ ಮಾಡಿ 1-2 ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿದರೆ ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನಮಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಮಾಡ್ಕೊಬೋದು. ತುಂಬ ತಿಕ್ಕಾಗೂ ಮಾಡ್ಕೊಬೋದು, ಗ್ರೇವಿ ಥರನೂ ಮಾಡ್ಕೊಬೋದು. ಇಲ್ಲ ನಮಗೆ ರೈಸ್ಗೂ ಬೇಕು, ಮುದ್ದೆಗೂ ಬೇಕು ಅಂದರೆ ನಾನು ನೋಡಿ ಸ್ವಲ್ಪ ನೀರು ಥರನೇ ಮಾಡಿದ್ದೀನಿ, ಅಂದರೆ ಸಾಂಬಾರು ಥರನೇ ಸ್ವಲ್ಪ ಗಟ್ಟಿ ಸಾಂಬಾರು ಥರ ಮಾಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಇಟ್ಬಿಟ್ಟು ಹಾಗೆ ರಾತ್ರಿಗೆ ಇದಕ್ಕೆ ಮುದ್ದೆ ಜೊತೆ ಆಗುತ್ತೆ, ಮುದ್ದೆಗೂ ಆಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಸ್ವಲ್ಪ ಹಾರಿದ್ರೆ ಇದು ಇನ್ನೂ ಗಟ್ಟಿಯಾಗಿ ಆಗುತ್ತೆ, ಗ್ರೇವಿ ಥರ ಆಗುತ್ತೆ. ಇನ್ನು ಚೆನ್ನ ಮಸಾಲ ಯಾವ ಥರ ಬರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮಾಡುವಾಗ ನೋಡಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ನಾನು ಸ್ವಲ್ಪ ನೀರು ಥರನೇ ಮಾಡಿದ್ದೀನಿ. ಯಾರಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ, ಕಟ್ ಮಾಡಿರೋಂಥ ಕೊತ್ತಂಬರಿ. ಆಯಿತು ಚೆನ್ನ ಮಸಾಲ. ಪೂರಿ, ಚಪಾತಿ, ಇಡ್ಲಿ, ದೋಸೆ, ಪರೋಟ, ರೋಟಿ, ಮಾಮೂಲಿ ನಾವೇನಾದರೂ ರೊಟ್ಟಿ ಮಾಡಿದ್ರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ಏನಾದರೂ ರೊಟ್ಟಿ ಮಾಡಿದ್ರೆ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ ಕಾಬೂಲ್ ಕಡಲೆ ಚೆನ್ನ ಮಸಾಲ ಮಾಡಿದ್ರು ಮುದ್ದೆಗೂ ಇದನ್ನು ಸ್ವಲ್ಪ ಇಟ್ಕೊಂಡ್ಬಿಡ್ತೀನಿ ನೈಟುಗೆ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ, ರೈಸ್ ಜೊತೆ, ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ, ಗಮ್ ಅಂತಿದೆ, ತುಂಬಾ ಸಖತ್ತಾಗಿರುತ್ತೆ. ಉಪ್ಪು ಖಾರ ಯಾವ ಥರ ತಿಂತಾರೋ ಅವ್ರವ್ರ ಟೇಸ್ಟ್ ತಕ್ಕಂತೆ ಹಾಕ್ಕೊಬೋದು. ಒಬ್ಬೊಬ್ರಿಗಂತೂ ಮಸಾಲೆ ಐಟಮ್ ಅಷ್ಟೊಂದು ಇಷ್ಟ ಆಗಲ್ಲ, ಲೈಟಾಗಿ ತಿಂತಿರ್ತಾರೆ. ಸ್ವಲ್ಪ ಮೈಲ್ಡಾಗಿರಬೇಕು ಅಂತ ಇಷ್ಟಪಡ್ತಾರೆ, ಅವರೆಲ್ಲ ಸ್ವಲ್ಪ ಲೈಟಾಗಿ ಮಸಾಲೆ ಹಾಕ್ಕೊಂಡ್ರೆ ನಡೆಯುತ್ತೆ. ಫ್ರೆಂಡ್ಸ್, ಈಗ ಚೆನ್ನ ಮಸಾಲ ರೆಡಿ ಆಯಿತು. ಪೂರಿಗೆ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ. ಟಿಫನ್ ಮಾಡುವಾಗ ಬಿಸಿ ಬಿಸಿ ಹಾಕ್ಕೊಂಡ್ರೆ ಆಯಿತು ಅಂತ ಕಲಸಿ ಇಟ್ಟಿದ್ದೀನಿ. ಈಗ ಸ್ನಾನ ಪೂಜೆ ಎಲ್ಲ ಆಯಿತು. ನೋಡಿ ಪೂಜೆನೂ ಆಯಿತು, ಶುಕ್ರವಾರದ ಪೂಜೆನೂ ಆಯಿತು. ಫ್ರೆಂಡ್ಸ್, ಹಾಗೆ ಸಾಯಂಕಾಲ ಒಂದು ಮದುವೆ ಇತ್ತು, ಮದುವೆಗೆ ಹೋಗಿ ಬಂದ್ರಿ. ಸಂಬಂಧಿಕರಲ್ಲ, ಯಾರೋ ಪರಿಚಯ ಇರೋದ್ರಲ್ಲಿ ಮದುವೆ ಇತ್ತು, ಹೋಗಿ ಬಂದ್ವಿ. ಮತ್ತೆ ಹೋಗಿದ್ಯಾ? ಚಪ್ಪಲಿ ಜ್ಞಾಪಿಸ್ಕೊಬೇಕಾನೆ, ಚಪ್ಪಲಿ ಇಲ್ಲ ಅಂತ ಹಂಗೆ ಬರ್ತಾ ಇದೆಯಾ? ಮೂತಿಗೆಲ್ಲ ಫ್ರೆಂಡ್ಸ್, ಈ ಚೌಟ್ರಿ ನಮ್ಮಪ್ಪ ಅವ್ರ ಫ್ರೆಂಡ್ದು, ಕೃಷ್ಣಪ್ಪ ಅಂತ ನಮ್ಮಪ್ಪ ಫ್ರೆಂಡ್ ಇದ್ದಾರೆ, ಅವ್ರ ಫ್ರೆಂಡ್ದು. ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಚೌಟ್ರಿನ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದು ವಿಡಿಯೋ ಏನೂ ಇಲ್ಲ. ನಾವು ಒಳಗಡೆ ಹೋಗಿದ್ದು ವಿಡಿಯೋ ಏನಿಲ್ಲ, ಹೊರಗಡೆ ಬಂದಮೇಲೆ ವಿಡಿಯೋ ಸ್ವಲ್ಪ ಮಾಡಿದ್ದಾರೆ ಅಷ್ಟೇ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಫ್ರೂಟ್ಸು, ಐಸ್ ಕ್ರೀಮ್, ಬಿಡ ಎಲ್ಲ ಇತ್ತು, ತೊಗೊಂಡು ಬಂದ್ವಿ. ಇಲ್ಲಿ ಅವ್ರದ್ದು ಎತ್ತುಗಳು ಇತ್ತು, ಅವರು ಸಂಬಂಧಿಕರದೇ ಮದುವೆ. ಆ ಚೌಟ್ರಿ ಇದೆಯಲ್ಲ ಅವ್ರ ಸಂಬಂಧಿಕರದೇ ಮದುವೆ. ಅವ್ರದ್ದು ಎತ್ತುಗಳಿದೆಯಂತೆ, ಅವ್ರದ್ದು ಯಾರ್ದೋ ಗೊತ್ತಿಲ್ಲ, ಬೇರೆಯವ್ರದ್ದು ಯಾರ್ದೋ. ಇಲ್ಲಿ ತಂದು ನೋಡಿ ಕಟ್ಟಿದ್ದಾರೆ, ಅಂದರೆ ಯಾರಾದರೂ ನೋಡಿ ತೊಗೊಳೋದಕ್ಕೇನೋ ಸೇಲ್ಗೇನೋ ಇಟ್ಟಿದ್ದಾರಂತೆ. ಅದಕ್ಕೆ ನೋಡಿ ಚೌಟ್ರಿ ಹತ್ರ ತೊಗೊಂಬಂದು ಎತ್ತುಗಳನ್ನೆಲ್ಲ ಅಲ್ಲಿ ಕಟ್ಟಿದ್ದಾರೆ. ಎಷ್ಟೊಂದು ಗುಡ್ ಐಡಿಯಾ ಅಲ್ವಾ ಇದು? ಯಾರು ಬೇಜಾನ್ ಜನ ಬಂದಿರ್ತಾರಲ್ವ, ತೊಗೊಳೋರು ಯಾರಿಗಾದರೂ ಇಷ್ಟ ಇದ್ದರೆ ತೊಗೊಬೋದು ಅಂತ. ಹಳ್ಳಿ ಸೈಡು ಯಾರಾದರೂ ತೊಗೊತಾ ಇರ್ತಾರಲ್ವ, ಇಷ್ಟ ಅದು ವ್ಯವಸಾಯ ಮಾಡೋದಕ್ಕೆಲ್ಲ ಬೇಕಿರೋರು ತೊಗೊತಾರೆ ಅಂತ ಅವರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ. ಒಂಥರ ಇದು ಒಳ್ಳೆಯದು ಅಂತಾನೆ ಅನಿಸ್ತು. ರಾತ್ರಿ ಎಲ್ಲಿ ಮದುವೆ ಮುಗಿಸ್ಕೊಂಡು ಬಂದ್ವಿ, 10 ಗಂಟೆಗೆಲ್ಲ ವಾಪಸ್ ಬಂದುಬಿಟ್ವಿ. ಬೇಗನೆ ಹೋಗಿ ಬೇಗ ಬಂದ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.